ಎಲಿಮಿನೇಷನ್ ನಿಂದ ಕಂಟೆಸ್ಟ್ಗಳು ಸಹ ಪಾರಾಗಿದ್ರು. ಅದಕ್ಕೆ ಉದಾಹರಣೆ ಅಂದ್ರೆ ಕಳೆದ 2 ವಾರದ ಹಿಂದೆ ಧ್ರುವಂತ್ ಹಾಗೂ ರಕ್ಷಿತಾ ಎಲಿಮಿನೇಷನ್ ಎಂಬ ಪಟ್ಟಿಯನ್ನ ತಮ್ಮ ಹಣೆ ಮೇಲೆ ಹೊತ್ಕೊಂಡು ಸೀಕ್ರೆಟ್ ರೂಮ್ನಲ್ಲಿ 1 ವಾರ ಇದ್ದು ಮತ್ತೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ರು. ಡಬಲ್ ಎಲಿಮಿನೇಷನ್ ಎಂಬ ತೂಗುಗತಿ ಎಲ್ಲರೂ ತಲೆ ಮೇಲೂ ಸಹ ತೂಗ್ತಾ ಇತ್ತು. ಪ್ರಮೋಷನ್ ಹಾಗೂ ಒಂದಷ್ಟು ಓಡಾಟಗಳ ನಡುವೆ ಕಿಚ್ಚ ಸುದೀಪ್ ಸಹ ಕಳೆದ ವಾರದ ಪಂಚಾಯಿತಿಯಲ್ಲಿ ಭಾಗಿಯಾಗಿರಲಿಲ್ಲ. ಆದ್ರೆ ಮಾಳು ಹಾಗೂ ಸ್ಪಂದನ ನಡುವೆ ಮನೆಯಿಂದ ಯಾರು ಆಚೆ ಹೋಗ್ತಾರೆ ಎಂಬ ಒಂದು ಗೊಂದಲ ಸಹ ಉಟ್ಕೊಂಡಿತ್ತು. ಇವರಿಬ್ಬರ ನಡುವೆ ಯಾರು ಮನೆಯಿಂದ ಆಚೆ ಹೋಗ್ತಾರೆ ಎಂಬುದಕ್ಕೆ ನಡೆದಂತಹ ಒಂದು ಚಟುವಟಿಕೆಯಲ್ಲಿ ಮೊದಲು ನೆನಪಿಗೆ ಬಂದಿದ್ದು ಮಾತ್ರ ಕಳೆದ ಸೀಸನ್ ನಲ್ಲಿ ಕಂಟೆಸ್ಟೆಂಟ್ ಆಗಿದ್ದಂತಹ ಮೋಕ್ಷಿತಾ ಪೈ. ಸ್ಟಾರ್ಟಿಂಗ್ ನಿಂದ ಸೈಲೆಂಟ್ ಆಗಿದ್ದಂತಹ ಸ್ಪಂದನ ಎಲಿಮಿನೇಷನ್ ನಿಂದ ಪಾರಾಗಿ ಮತ್ತೆ ಮನೆಗೆ ಬಂದ ಮೇಲೆ ಇರುವಂತಹ ರೀತಿ ಸಿಕ್ಕಾಪಟ್ಟೆ ವ್ಯತ್ಯಾಸವನ್ನ ತಂದ್ಕೊಟ್ಟಿರುವಂಥದ್ದು. ಅವತ್ತು ಮೋಕ್ಷಿತಾ ಮಾಡಿದ ರೀತಿನೇ ಇವತ್ತು ಸ್ಪಂದನ ಸಹ ಮಾಡ್ತಾ ಇರುವಂಥದ್ದು. ಅದರಿಂದ ಸ್ಪಂದನ ಟಾಪ್ 5 ಲಿಸ್ಟ್ ನಲ್ಲಿ ಕಾಣಿಸ್ಕೋಬಹುದಾ? ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ಎಸ್, ಎಲ್ಲ ಕಡೆ ಸೌಂಡ್ ಮಾಡ್ತಾರಂತಹ ಬಿಗ್ ಬಾಸ್ ಮನೆಯಲ್ಲಿ ಜಗಳಗಳಂತೂ ಕಾಮನ್. ಅದೇ ರೀತಿ ನಾಮಿನೇಷನ್ ಆಗಿರ್ಬೋದು, ಎಲಿಮಿನೇಷನ್ ಆಗಿರ್ಬೋದು, ಇವೆಲ್ಲವೂ ಸಹ ಪ್ರತಿ ವಾರ ನಡೀತಾನೆ ಇರುತ್ತೆ. ಎಲ್ಲೋ ಒಂದೆರಡು ವಾರದಲ್ಲಿ ಎಲಿಮಿನೇಷನ್ ನಿಂದ ಕಂಟೆಸ್ಟ್ಗಳು ಸಹ ಪಾರಾಗಿದ್ರು. ಅದಕ್ಕೆ ಉದಾಹರಣೆ ಅಂದ್ರೆ ಕಳೆದ 2 ವಾರದ ಹಿಂದೆ ಧ್ರುವಂತ್ ಹಾಗೂ ರಕ್ಷಿತಾ ಎಲಿಮಿನೇಷನ್ ಎಂಬ ಪಟ್ಟಿಯನ್ನ ತಮ್ಮ ಹಣೆ ಮೇಲೆ ಹೊತ್ಕೊಂಡು ಸೀಕ್ರೆಟ್ ರೂಮ್ನಲ್ಲಿ 1 ವಾರ ಇದ್ದು ಮತ್ತೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ರು. ಬಿಗ್ ಬಾಸ್ ಮನೇಲೇ ಇದ್ರು, ಆದ್ರೆ ಅದೊಂದು ಸೀಕ್ರೆಟ್ ರೂಮ್. ಬಿಗ್ ಬಾಸ್ ಮನೇಲಿ ನಡೀತಾ ಇರುವಂತಹ ಕಂಟೆಸ್ಟೆಂಟ್ ಏನೇನು ಆಟ ಆಡ್ತಿದ್ದಾರೆ ಅದೆಲ್ಲಾನು ಸಹ ನಿರ್ಧಾರ ಮಾಡ್ತಾ ಇದ್ದಿದ್ದು ಸಹ ಧ್ರುವಂತ್ ಹಾಗೂ ರಕ್ಷಿತಾ. ಇನ್ನು ಬಿಗ್ ಬಾಸ್ ಮನೇಲಿ ಕಳೆದ ವಾರ ಫ್ಯಾಮಿಲಿ ವೀಕ್ ಆಗ್ತಾ ಇದ್ದಂತೆ ಡಬಲ್ ಎಲಿಮಿನೇಷನ್ ಎಂಬ ತೂಗುಗತಿ ಎಲ್ಲರೂ ತಲೆ ಮೇಲೂ ಸಹ ತೂಗ್ತಾ ಇತ್ತು. ಕಳೆದ ವಾರ ಮಾರ್ಕ್ ಚಿತ್ರದ ಬಿಡುಗಡೆ ಇದ್ದಿದ್ರಿಂದ ಪ್ರಮೋಷನ್ ಹಾಗೂ ಒಂದಷ್ಟು ಓಡಾಟಗಳ ನಡುವೆ ಕಿಚ್ಚ ಸುದೀಪ್ ಸಹ ಕಳೆದ ವಾರದ ಪಂಚಾಯಿತಿಯಲ್ಲಿ ಭಾಗಿಯಾಗಿರಲಿಲ್ಲ. ಆದ್ರೆ ಮಾರ್ಕ್ ಚಿತ್ರದ ನಟಿಯರಾಗಿರ್ಬೋದು, KD ಚಿತ್ರದ ನಿರ್ದೇಶಕ ಪ್ರೇಮ್ ಹಾಗೂ ನಟಿ ರೀಶ್ಮಾ ನಾಣಯ್ಯ, ಭಾಗ್ಯಲಕ್ಷ್ಮಿ ಸೀರಿಯಲ್ನ ಭಾಗ್ಯ, ಹಾಗೆ ಬಿಗ್ ಬಾಸ್ ಮಾಜಿ ಸ್ಪರ್ಧಿಯಾದಂತಹ ಅನುಪಮ, ಹೀಗೆ ಸಾಕಷ್ಟು ಜನ ಗೆಸ್ಟ್ಗಳು ಸಹ ಬಿಗ್ ಬಾಸ್ ಮನೆಗೆ ಬಂದ್ರು. ಒಂದಷ್ಟು ಮೋಜು ಮಸ್ತಿ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ಫ್ಯಾಮಿಲಿ ವೀಕ್ ಆಗ್ತಾ ಇದ್ದಂತೆ ಸಾಕಷ್ಟು ಜನ ಕಂಟೆಸ್ಟೆಂಟ್ಸ್ ಅಂದ್ರೆ ಸಾಕಷ್ಟು ಜನ ಗೆಸ್ಟ್ಗಳು ಕಂಟೆಸ್ಟೆಂಟ್ ಮುಂದೆ ಬಂದು ನಿಂತರು. ಸಿಕ್ಕಾಪಟ್ಟೆ ಮನೋರಂಜನೆ ಇತ್ತು. ಆದ್ರೆ ಈ ಮನೋರಂಜನೆಗಳ ನಡುವೆಯೂ ಸಹ ಡಬಲ್ ಎಲಿಮಿನೇಷನ್ ಎಂಬಂತಹ ಒಂದು ತೂಗುಗತಿ ಏನಿತ್ತು ಅದು ಎಲ್ಲ ಕಂಟೆಸ್ಟೆಂಟ್ಗಳ ನಡುವೆ ತಲೆ ಮೇಲೆ ತೂಗ್ತಾ ಇತ್ತು. ಇನ್ನು ಬಂದಂತಹ ಎಲ್ಲ ಗೆಸ್ಟ್ಗಳು ಸಹ ಕೆಲವರನ್ನ ಸೇವ್ ಮಾಡೇ ಹೋಗಿದ್ರು. ಆದ್ರೆ ಶನಿವಾರದ ಎಪಿಸೋಡ್ನಲ್ಲಿ ಸೂರಜ್ ಈತ ಮೊದಲು ಎಲಿಮಿನೇಟ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ರು. ಇನ್ನು ಭಾನುವಾರದ ಎಪಿಸೋಡ್ನ ನೋಡೋದಾದ್ರೆ ಮಾಳು ಹಾಗೂ ಸ್ಪಂದನ ನಡುವೆ ಮನೆಯಿಂದ ಯಾರು ಆಚೆ ಹೋಗ್ತಾರೆ ಎಂಬ ಒಂದು ಗೊಂದಲ ಸಹ ಉಟ್ಕೊಂಡಿತ್ತು. ಒಬ್ಬೊಬ್ರು ಹೇಳ್ತಿದ್ರು ಸ್ಪಂದನ ಹೋಗ್ತಾರೆ, ಇನ್ನು ಕಂಟೆಸ್ಟೆಂಟ್ಗಳೆಲ್ಲ ಹೆಸರು ತಗೊಂಡಿದ್ದು ಸಹ ಸ್ಪಂದನ ಹೆಸರು. ಆದ್ರೆ ಇವರಿಬ್ಬರ ನಡುವೆ ಯಾರು ಮನೆಯಿಂದ ಆಚೆ ಹೋಗ್ತಾರೆ ಎಂಬುದಕ್ಕೆ ನಡೆದಂತಹ ಒಂದು ಚಟುವಟಿಕೆಯಲ್ಲಿ ಮೊದಲು ನೆನಪಿಗೆ ಬಂದಿದ್ದು ಮಾತ್ರ ಕಳೆದ ಸೀಸನ್ ನಲ್ಲಿ ಕಂಟೆಸ್ಟೆಂಟ್ ಆಗಿದ್ದಂತಹ ಮೋಕ್ಷಿತಾ ಪೈ. ಯಾಕೆಂದ್ರೆ ಕಳೆದ ಸೀಸನ್ ನಲ್ಲೂ ಸಹ ಇದೇ ರೀತಿ ಚಟುವಟಿಕೆ ಸಹ ನಡೆದಿತ್ತು. ಆ ಕ್ಷಣದಲ್ಲಿ ಮೋಕ್ಷಿತಾ ಪೈ ಎಲಿಮಿನೇಟ್ ನಿಂದ ಪಾರಾಗಿ ಮತ್ತೆ ಮನೆಗೆ ಬಂದಿದ್ರು. ಆದ್ರೆ ಮನೆಯಿಂದ ಆಚೆ ಹೋಗಿದ್ದಂತಹ ಮೋಕ್ಷಿತಾಗೂ ವಾಪಸ್ ಮನೆಗೆ ಬಂದಂತಹ ಮೋಕ್ಷಿತಾಗೂ ಸಿಕ್ಕಾಪಟ್ಟೆ ಸಾಕಷ್ಟು ವ್ಯತ್ಯಾಸ ಅಂತೂ ಇತ್ತು. ಅಜಗಜಾಂತರ ವ್ಯತ್ಯಾಸ ಇತ್ತು ಅಂತ ಹೇಳ್ಬೋದು. ಇನ್ನು ಸ್ಟಾರ್ಟಿಂಗ್ ನಲ್ಲಿ ಸೈಲೆಂಟ್ ಆಗಿದ್ದಂತಹ ಮೋಕ್ಷಿತಾ ಒಂದೇ ಒಂದು ಬಾರಿ ಎಲಿಮಿನೇಟ್ ನಿಂದ ಪಾರಾಗಿ ರಿಟರ್ನ್ ಮನೆಗೆ ಎಂಟ್ರಿ ಆಗ್ತಾ ಇದ್ದಂತೆ ಚಾಲೆಂಜ್ ಮಾಡಿಕೊಂಡು ಮನೇಲಿದ್ದಂತಹ ಎಲ್ಲಾ ಸ್ಪರ್ಧಿಗಳ ಮೇಲೆ ರೊಚ್ಚಿಗೆದ್ದು ಜಗಳ ಆಡಿದ್ರು. ಆ ಸೀಸನ್ ನೋಡಿದ್ರೆ ಕೆಲವೊಂದಷ್ಟು ಜನಕ್ಕೆ ತುಂಬಾ ಚೆನ್ನಾಗಿ ನೆನಪಿರುತ್ತೆ. ಯಾಕೆ ಅಂತ ಅಂದ್ರೆ ಸ್ಟಾರ್ಟಿಂಗ್ ನಿಂದನೂ ಸಹ ಮೋಕ್ಷಿತಾ ಎಲ್ಲೂ ಸಹ ಆರ್ಭಟವನ್ನ ಮಾಡಿರಲಿಲ್ಲ. ಗೌತಮಿ ಆಯ್ತು, ಮಂಜು ಆಯ್ತು, ಇವರಿಬ್ಬರ ನಡುವೆನೆ ತಮ್ಮನ್ನ ಗುರುತಿಸ್ಕೊಂಡಿದ್ದಂತಹ ಮೋಕ್ಷಿತಾ ಕೆಲವೊಂದಷ್ಟು ಸಲ ಮುನಿಸ್ಕೊಂಡು ಅವರಿಬ್ಬರಿಂದ ಒಂದು ಸ್ವಲ್ಪ ದೂರ ಆಗೋದು ಈ ರೀತಿ ಮಾಡ್ತಾ ಇದ್ರು. ಆದ್ರೆ ಒಂದು ಬಾರಿ ನಾಮಿನೇಟ್ ಆಗಿದ್ದೀನಿ, ಎಲಿಮಿನೇಟ್ ಆಗ್ಬಿಡ್ತೀನಿ ಅನ್ನೋ ತರ ಮನೆಯಿಂದ ಆಚೆ ಹೋಗಿ, ಅಂದ್ರೆ 2 ಕಾರ್ಗಳ ನಡುವೆ ಯಾರು ಮನೆಯಿಂದ ಆಚೆ ಹೋಗ್ತಾರೆ ಅಂತ ಗೊತ್ತಿಲ್ಲದೆ ಒಂದು ಬಾರಿ ಹೋಗಿ ಬರ್ತಾ ಇದ್ದಂತೆ
ಅವರು ರೊಚ್ಚಿಗೆದ್ದಿದ್ದಾಗಿರ್ಬೋದು, ಮನೆಯಲ್ಲಿ ಜಗಳ ಆಡಿದ್ದಾಗಿರ್ಬೋದು, ಎಲ್ಲವೂ ಸಹ ಸಿಕ್ಕಾಪಟ್ಟೆ ವಿಚಿತ್ರವಾಗಿತ್ತು ಮತ್ತೆ ತುಂಬಾ ಸಾಕಷ್ಟು ವ್ಯತ್ಯಾಸವನ್ನ ಉಂಟು ಮಾಡಿತ್ತು. ಇನ್ನು ಬಿಗ್ ಬಾಸ್ ಸೀಸನ್ 12ರಲ್ಲೂ ಸಹ ಅದೇ ರೀತಿ ಆಗ್ತಾ ಇದೆ. ಸ್ಟಾರ್ಟಿಂಗ್ ನಿಂದ ಸೈಲೆಂಟ್ ಆಗಿದ್ದಂತಹ ಸ್ಪಂದನ ಎಲಿಮಿನೇಷನ್ ನಿಂದ ಪಾರಾಗಿ ಮತ್ತೆ ಮನೆಗೆ ಬಂದ ಮೇಲೆ ಇರುವಂತಹ ರೀತಿ ಸಿಕ್ಕಾಪಟ್ಟೆ ವ್ಯತ್ಯಾಸವನ್ನ ತಂದ್ಕೊಟ್ಟಿರುವಂಥದ್ದು. ಗೇಮಲ್ಲಿ ಆಗಿರ್ಬೋದು, ಮಾತಾಡೋ ರೀತಿಲಾಗಿರ್ಬೋದು, ಎಲ್ಲರ ಹತ್ರ ನಡ್ಕೊಳ್ಳುವಂತಹ ರೀತಿ ಆಗಿರ್ಬೋದು, ಎಲ್ಲವೂ ಸಹ ಬದಲಾವಣೆ ಆಗಿದೆ. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಸ್ಪಂದನ ಸಿಕ್ಕಾಪಟ್ಟೆ ಸೈಲೆಂಟ್. ಒಂದು ಗೇಮಲ್ಲಿ ಆಗಿರ್ಬೋದು, ಯಾವ್ದ್ರಲ್ಲೂ ಸಹ ಸಾಕಷ್ಟು ಇಂಟ್ರೆಸ್ಟ್ ನ ತೋರಿಸ್ತಾ ಇರಲಿಲ್ಲ. ಬೇಕಾಬಿಟ್ಟಿ ಆಡ್ತಾ ಇದ್ರು. ಪ್ರತಿಯೊಂದು ಗೇಮಲ್ಲೂ ಸಹ ಗೆಲುವಿನ ಅಂತ ಅಲ್ಲ, ಗೆಲುವಿನ ಹತ್ರಕ್ಕೂ ಸಹ ಹೋಗ್ತಾ ಇರಲಿಲ್ಲ, ಹಿಂದೆನೆ ಉಳ್ಕೊಂಡಿದ್ರು. ಆದ್ರೆ ಇದೀಗ ಎಲ್ಲವೂ ಸಹ ಬದಲಾಗ್ತಾ ಇದೆ. ಅವತ್ತು ಮೋಕ್ಷಿತ ಮಾಡಿದ ರೀತಿನೇ ಇವತ್ತು ಸ್ಪಂದನ ಸಹ ಮಾಡ್ತಾ ಇರುವಂಥದ್ದು. ಅದರಿಂದ ಸ್ಪಂದನ ಟಾಪ್ 5 ಲಿಸ್ಟ್ ನಲ್ಲಿ ಕಾಣಿಸ್ಕೋಬಹುದಾ? ಆ ಕ್ಷಣದಲ್ಲೂ ಅಷ್ಟೇ ಮೋಕ್ಷಿತಾ ಪೈ ಸಾಕಷ್ಟು ಹೇಳಿದ್ರು, ನಿಮ್ಮನ್ನೆಲ್ಲ ಸೋಲ್ಸಿ ನಾನು ಟಾಪ್ 5 ಲಿಸ್ಟ್ ಅಲ್ಲಿ ಇದ್ದೇ ಇರ್ತೀನಿ ಅನ್ನುವಂಥ ಮಾತುಗಳನ್ನ ಮೋಕ್ಷಿತಾ ಪೈ ಆ ಕ್ಷಣದಲ್ಲಿ ಕೊಟ್ಟಿದ್ರು. ಅದೇ ರೀತಿ ಇದೀಗ ಸ್ಪಂದನ ಸಹ ಟಾಪ್ 5 ಲಿಸ್ಟ್ ನಲ್ಲಿ ಕಾಣಿಸ್ಕೋಬಹುದಾ ಎಂಬ ಊಹಾಪೋಹಗಳು ಸಹ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಇನ್ನು ಸ್ಪಂದನಾಗಿಂತ ಮಾಡು ಬೆಸ್ಟ್ ಅಂತ ಹೇಳಿದಂತಹ ರಕ್ಷಿತಾಗೆ ಮಾತಲ್ಲಿ ಟಾಂಗ್ ಕೊಟ್ಕೊಂಡು ಸ್ಪಂದನ ಮತ್ತೆ ತಮ್ಮ ಆಟವನ್ನ ಮುಂದುವರಿಸ್ತಾ ಇದ್ದಾರೆ. ಇದೇ ರೀತಿ ಆಡ್ಕೊಂಡು ಹೋದ್ರೆ ಟಾಪ್ 5 ಲಿಸ್ಟ್ ಅಲ್ಲಿ ಸ್ಪಂದನ ಕಾಣಿಸ್ಕೋಬಹುದಾ, ಇಲ್ಲ ಮುಂದಿನ ವಾರನೇ ಎಲಿಮಿನೇಟ್ ಆಗ್ಬೋದಾ? ಇವೆಲ್ಲೂ ಸಹ ಈಗ ನಡೀತಾ ಇರುವಂಥದ್ದು. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಕ್ಯಾಪ್ಟನ್ಸಿ ರೇಸ್ಗೆ ಅಂದ್ರೆ ಇನ್ನೇನು ಫಿನಾಲೆ ಹಂತವನ್ನ ತಲುಪುವಂತಹ ವಾರಗಳು, ಇನ್ನೇನು ಕೆಲವೇ ವಾರಗಳು ಇರುವಂಥದ್ದು ಬಿಗ್ ಬಾಸ್ ಮನೆಯಲ್ಲಿ. ಇಂಥ ವಾರಗಳ ನಡುವೆ ಆಲ್ರೆಡಿ ಈಗಾಗಲೇ ಗಿಲ್ಲಿ ಆಗಿರ್ಬೋದು, ಅಶ್ವಿನಿ ಗೌಡ ಆಗಿರ್ಬೋದು ಈಗಾಗಲೇ ಕ್ಯಾಪ್ಟನ್ಸಿ ರೇಸ್ಗೆ ಎಂಟ್ರಿ ಆಗಿರುವಂಥದ್ದು. ಇನ್ನು ನಿನ್ನೆ ನಡೆದಂತಹ ಟಾಸ್ಕ್ ಆಗಿರ್ಬೋದು, ಅದರಲ್ಲೂ ಸಹ ಸ್ಪಂದನ ಹಾಗೂ ರಾಶಿಕಾ ಅವರು ವಿನ್ ಆಗಿದ್ದಾರೆ. ಅವರಿಬ್ಬರ ನಡುವೆ ನಡೆಯುವಂತಹ ಪೈಪೋಟಿ ಯಾವ ರೀತಿ ಇರುತ್ತೆ? ಇನ್ನು ಇದೇ ರೀತಿ ಆಟ ಆಡ್ಕೊಂಡು ಹೋದ್ರೆ ಖಂಡಿತವಾಗಿ ಟಾಪ್ 5 ಲಿಸ್ಟ್ ನಲ್ಲಿ ಕಾಣಿಸ್ಕೋಬಹುದು. ಇವೆಲ್ಲವೂ ಸಹ ಎಲ್ಲರ ಹತ್ರನೂ ಕಾಡ್ತಾ ಇರುವಂತಹ ಪ್ರಶ್ನೆ. ಇನ್ನು ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಬೇಕು ಅಂತ ಅಂದ್ರೆ ಮುಂಬರುವಂತಹ ದಿನಗಳಲ್ಲಿ ಕಾದ್ ನೋಡ್ಬೇಕಾಗಿರುವಂತದ್ದು. ಇನ್ನು ಇದೇ ರೀತಿ ಟಾಪ್ 5 ಲಿಸ್ಟ್ ಅಲ್ಲಿ ಯಾರ್ಯಾರು ಇರ್ತಾರೆ ಎಂಬ ಪ್ರಶ್ನೆಗಳು ಸಹ ಸಾಕಷ್ಟು ಜನಗಳ ತಲೆಯಲ್ಲಿ ಉಳ್ಕೊಂಡಿದೆ. ಇವೆಲ್ಲವೂ ಸಹ ಇದೆಲ್ಲದಕ್ಕೂ ಸಹ ಇನ್ನೇನು ಕೆಲವೇ ವಾರಗಳಲ್ಲಿ ಉತ್ತರ ಅಂತೂ ಸಿಕ್ಕೇ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.